ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನಿವತ್ತು ಒಂದು ಬೆಸ್ಟ್ ಆದ ಹೆಲ್ತಿಯಾದ ರಾಗಿ ಜ್ಯೂಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದಂತೂ ಕುಡಿಬೇಕಾದ ಒಂದು ಒಳ್ಳೆ ಇನ್ನರ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ನಮಗೆ ನೀರು, ದೇಹಕ್ಕೆ ತುಂಬಾ ನೀರು ಬೇಕಾಗುತ್ತೆ, ಅಂದ್ರೆ ತುಂಬಾ ಎನರ್ಜಿ ಕಡಿಮೆ ಇರುತ್ತೆ, ಹಾಗೆ ತುಂಬಾ ಬಲಹೀನತೆ ಇರುತ್ತೆ. ಆ ಸಮಯದಲ್ಲಿ ಈ ರೀತಿ ಮಾಡಿ ಕುಡಿದ್ರೆ ನಮಗೆ ತುಂಬಾನೇ ಒಳ್ಳೆ. ಈಸಿ ಕೂಡ ಮಾಡಿ ತೆಗೆಯೋದು. ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡೋದ್ರಿಂದ ಬೋನ್ಗಳಿಗೆ ಒಳ್ಳೆ ನಮಗೆ ಸ್ಟ್ರೆಂತ್ ಸಿಗುತ್ತೆ, ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಹೇಗೆ ಮಾಡುತ್ತೆ, ಏನೇನೆಲ್ಲ ಬೇಕು ಅಂತ ನೋಡೋಣ. ಆದ್ರೆ ಇದನ್ನ ಕುಡಿಯೋದಕ್ಕೆ ನಮಗೆ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ಅಗಲವಾದ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ನಾನು ರಾಗಿನ ಹಾಕೊಳ್ತಾ ಇದ್ದೀನಿ. ಪೂರ ರಾಗಿ ಹಿಟ್ಟು ಹಾಕಬೇಡ್ದು ಜ್ಯೂಸಿಗೆ. ರಾಗಿ ಹಾಕೊಂಡ್ರೆ ಜ್ಯೂಸಿಗೆ ತುಂಬಾನೇ ಒಳ್ಳೇದು. ನೀರು ಹಾಕಿ ಒಂದು 4-5 ಸರಿ ಚೆನ್ನಾಗಿ ತೊಳೆದು ತಗೊಳ್ತೀನಿ. ಸಬ್ಜಾ ಸೀಡ್ಸ್ ಹಾಕಿ ಅದನ್ನ ಒಂದು 5 ನಿಮಿಷ ನೀರಲ್ಲಿ ಹೀಗೆ ಬಿಟ್ಟರೆ ಚೆನ್ನಾಗಿ ಉಬ್ಬಿ ಸಿಗುತ್ತೆ. ಚೆನ್ನಾಗಿ ಉಪ್ಪು ಬಂದಿದೆ. ಇದನ್ನ ಈಗ ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ. ಇಲ್ಲಿ ಒಂದು ಜ್ಯೂಸರ್ ಜಾರೇ ನಾನು ತಗೊಂಡಿದ್ದೀನಿ. ಅದಕ್ಕೆ ರಾಗಿ ಎಲ್ಲ ತೊಳ್ಕೊಂಡಿದ್ದೆಲ್ಲ ಹಾಕೊಳ್ತಾ ಇದ್ದೀನಿ. ಕಪ್ಪಲ್ಲಿ, ಮೀಡಿಯಂ ಕಪ್ಪಲ್ಲಿ 1 ಕಪ್ ಕಾಯಿ ತುರಿ ಹಾಕೊಂಡಿದ್ದೀನಿ. ಕಪ್ಪಲ್ಲಿ 1 ಕಪ್ ಅಷ್ಟು ನಾನು ಬೆಲ್ಲ ಹಾಕೊಂಡಿದ್ದೀನಿ. 3-4 ಇದ್ದೀನಿ. ಇಲ್ಲಿ ಐಸ್ ವಾಟರೇ ಹಾಕೊಳ್ತಾ ಇದ್ದೀನಿ ನಾನು. ಇಲ್ಲ, ಹಾಗಾಗಿ ಐಸ್ ವಾಟರೇ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಐಸ್ ಕ್ಯೂಬ್ ಹಾಕೋಬಹುದು. ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ನಾನು ತಗೊಳ್ತೀನಿ. ಗ್ರೈಂಡ್ ಮಾಡಿ ಬಂದಿದ್ದೀನಿ. ಈಗ ಒಂದು ಸ್ಟೈನರ್ ಇಟ್ಟು ಅದನ್ನ ಸ್ಟೈನ್ ಮಾಡಿ ತಗೊಳ್ತೀನಿ. ಸೋಸ್ಕೊಂಡು ಮತ್ತೊಂದು ಸರಿ ಕೂಡ ನಾನು ಗ್ರೈಂಡ್ ಮಾಡಿ ತಗೊಳ್ತೀನಿ. ನಾನು ಬಂದಿದ್ದೀನಿ. ಹಾಗೆ ಸೋಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಬಟ್ಟೆಲಿ ಕೂಡ ಮಾಡ್ಕೋಬಹುದು. ಸಬ್ಜಾ ಸೀಡ್ಸ್ ಹಾಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. 2 ಗ್ಲಾಸ್ ಅಷ್ಟು ನಮಗೆ ಜ್ಯೂಸ್ ಆಗಿದೆ. ಗಾಜಿನ ಗ್ಲಾಸಿಗೆ ಹಾಕೊಳ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ರಾಗಿ ಜ್ಯೂಸೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ಕುಡಿದು ನೋಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ನೀವು ಕೊಡ್ತಾ ಇರೋ ಸಪೋರ್ಟ್ಗೆ ತುಂಬಾ ಧನ್ಯವಾದಗಳು.